ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಕಾನ್ಸೆಪ್ಟ್ಸ್ ಕನ್ನಡ. ಫಾಯರ್ ಅನ್ನೋದು ಮನೆಯ ಫಸ್ಟ್ ಇಂಟ್ರೊಡಕ್ಷನ್ ಸ್ಪೇಸ್. ಸೊ ಇದು ನೋಡೋಕ್ಕೆ ಯಾವಾಗಲೂ ವಾವ್ ಅನ್ನೋ ಥರ ಇರಬೇಕು. ಈ ಫಾಯರ್ನ ಎಂಟ್ರಿ ವೇ ಅಂತಲೂ ಅಂತಾರೆ. ಸೊ ಫಾಯರ್ನ ಡಿಸೈನ್ ಮಾಡುವಾಗ ಯಾವ್ಯಾವ ಡಿಸೈನ್ ಎಲಿಮೆಂಟ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೂರನೇದು ಮತ್ತು ಲಾಸ್ಟ್ ಒನ್ ನನ್ನ ಫೇವ್ರೆಟ್. ನಿಮ್ಗೆ ಯಾವ ಎಲಿಮೆಂಟ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಪಾರ್ಟಿಷನ್. ಲಿವಿಂಗ್ ರೂಮ್ ಹಾಗೆ ಫಾಯರ್ ಮಧ್ಯೆ ಈ ಥರ ಪಾರ್ಟಿಷನ್ ಕೊಡೋದ್ರಿಂದ ಒಂದು ಪ್ರೈವಸಿನ ಕ್ರಿಯೇಟ್ ಮಾಡ್ಬೋದು. ಮತ್ತು ಲಿವಿಂಗ್ ಹಾಗೂ ಫಾಯರ್ ಏರಿಯಾ ಮಧ್ಯೆ ಒಂದು ಡಿಫೈನ್ ಸ್ಪೇಸ್ನ ಕ್ರಿಯೇಟ್ ಮಾಡಿದಾಗ ಆಗುತ್ತೆ. ಮತ್ತು ಈ ಪಾರ್ಟಿಷನ್ನಿಂದ ಸ್ಪೇಸ್ನ ಆರ್ಗನೈಸೇಷನ್ ಆಗಿ ಇಟ್ಕೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಈ ಪಾರ್ಟಿಷನ್ ಕೊಡೋದ್ರಿಂದ ಮೇನ್ ಎಂಟ್ರೆನ್ಸ್ ಡೋರ್ಗೇನೆ ಲಿವಿಂಗ್ ರೂಮ್ ಫುಲ್ ಡೈರೆಕ್ಟಾಗಿ ಕಾಣಿಸುತ್ತಲ್ಲ, ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗಂತ ಪಾರ್ಟಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಲಿವಿಂಗ್ ಮತ್ತು ಫಾಯರ್ ಮಧ್ಯೆ ಒಂದು ದೊಡ್ಡ ಗೋಡೆ ಹಾಕಿ ಬ್ಲಾಕ್ ಮಾಡಿಬಿಡ್ಬಾರ್ದು. ಅದು ನೋಡೋದಕ್ಕೂ ಚೆನ್ನಾಗಿ ಅನಿಸಲ್ಲ ಮತ್ತು ಲೈಟ್ ಆ್ಯಂಡ್ ವೆಂಟಿಲೇಷನ್ಗೂ ತೊಂದರೆ ಆಗುತ್ತೆ. ಮತ್ತು ಯಾವ್ಯಾವ ಥರ ಪಾರ್ಟಿಷನ್ ಕೊಡ್ಬೋದು ಅಂತ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಈ ಥರ ವುಡನ್ ಸ್ಲ್ಯಾಡ್ ಡಿವೈಡರ್ಸ್ನ ಫ್ಲೋರಿಂದ ಸೀಲಿಂಗ್ವರೆಗೂ ಕೊಡ್ಬೋದು. ಈ ಥರ ಕೊಡೋದ್ರಿಂದ ಸೂರ್ಯನ ಬೆಳಕು ಮನೆ ಒಳಗೆ ಬಂದಾಗ ಲೈಟ್ ಆ್ಯಂಡ್ ಶೇಡ್ ಡ್ರಾಮಾ ಥರ ಕ್ರಿಯೇಟ್ ಮಾಡುತ್ತೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಬಂದು ಮೆಟಲ್ ಮತ್ತು ಗ್ಲಾಸ್ ಪಾರ್ಟಿಷನ್ನ ಕೊಡ್ಬೋದು. ಆಮೇಲೆ ಫ್ಲೂಟೆಡ್ ಗ್ಲಾಸ್ ವಿತ್ ವುಡನ್ ಫ್ರೇಮ್ನ ಕೊಟ್ಟರೆ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದು ಹಾಫ್ ಸ್ಟೋರೇಜ್ ಕೊಟ್ಬಿಟ್ಟು ಮೇಲೆ ಪಾರ್ಟಿಷನ್ ಕೊಡೋದ್ರಿಂದ ಅದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಸ್ಟೋರೇಜ್ ಸ್ಪೇಸಿಗೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಸ್ಟೋರೇಜ್. ಈ ಸ್ಟೋರೇಜ್ ಸ್ಪೇಸ್ನ ಫಾಯರಲ್ಲಿ ಕೊಡೋದ್ರಿಂದ ಫಾಯರ್ ಜಾಗ ತುಂಬ ನೀಟಾಗಿ ಹಾಗೆ ಆರ್ಗನೈಸ್ಡ್ ಆಗಿ ಕಾಣುತ್ತೆ. ಮತ್ತು ವಸ್ತುಗಳನ್ನೆಲ್ಲ ಅಲ್ಲಿ ಇಲ್ಲಿ ಬಿಸಾಡದೆ ಒಂದು ಕರೆಕ್ಟಾಗಿರೋ ಜಾಗದಲ್ಲಿ ಇಡೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಒಂದು ಟಿಪ್ ಏನು ಗೊತ್ತಾ, ಸ್ಟೋರೇಜ್ ಸ್ಪೇಸು ಆದಷ್ಟು ಕ್ಲೋಸ್ಡೇ ಇರಲಿ. ನಾವು ಥಿಂಗ್ಸ್ನಾಗ ಎಷ್ಟೇ ನೀಟಾಗಿ ಆರ್ಗನೈಸ್ಡ್ ಆಗಿಟ್ಟರು ಅದು ನೀಟಾಗಿ ಕಾಣಿಸಲ್ಲ. ಅದೇ ಕ್ಲೋಸ್ಡ್ ಕ್ಯಾಬಿನೆಟ್ ಆಗಿಬಿಟ್ರೆ ಅದು ನೀಟಾಗಿ ಕಾಣಿಸುತ್ತೆ. ಈ ಸ್ಟೋರೇಜ್ ಸ್ಪೇಸಲ್ಲಿ 2 ಥರ ಇದೆ. ಒಂದು, ನೀವು ಶೂನ ಮತ್ತು ಸ್ಲಿಪ್ಪರ್ಸ್ನೆಲ್ಲ ಮನೆ ಒಳಗೆ ತರ್ತೀನಿ ಅಂದರೆ ನಿಮಗೆ ಸಪ್ರೇಟ್ ಶೂ ರ್ಯಾಕ್ದು ಅವಶ್ಯಕತೆ ಇರುತ್ತೆ. ಇಲ್ಲ ನಾವು ಯೂಶಲಿ ಇಂಡಿಯನ್ಸು ಚಪ್ಪಲಿನೆಲ್ಲ ಆಚೆನೇ ಬಿಟ್ಬಿಡ್ತೀವಿ, ಮನೆ ಒಳಗೆಲ್ಲ ತರಲ್ಲ ಅಂದರೆ, ಆವಾಗ ಸ್ಲಿಪ್ಪರ್ಸಿಗೆ ಸ್ಟೋರೇಜ್ ಅವಶ್ಯಕತೆ ಇಲ್ಲ ಅಂದ್ರೂ ಬೇರೆದಕ್ಕೆ ಸ್ಟೋರೇಜ್ ಅವಶ್ಯಕತೆ ಇದೆಯಾ ಅಂದರೆ ಖಂಡಿತ ಇದೆ. ಮತ್ತು ಇನ್ಯಾವುದಕ್ಕೆ ಸ್ಟೋರೇಜ್ ಸ್ಪೇಸ್ ಬೇಕು ಅಂತಂದರೆ ಈ ಮನೆ ಕೀಗಳನ್ನ ಇಡೋಕ್ಕೆ, ಬ್ಯಾಗ್ ಇಡೋಕ್ಕೆ, ಮತ್ತು ಹೆಲ್ಮೆಟ್ ಇಡೋಕ್ಕೆ, ಛತ್ರಿ ಇಡೋಕ್ಕೆ, ಮತ್ತು ಡೈಲಿ ಎಸೆನ್ಷಿಯಲ್ ನಾವು ಹೊರಗಡೆ ಎಲ್ಲ ತೊಗೊಂಡೋಗ್ತೀವಲ್ಲ, ಈ ಥರ ಥಿಂಗ್ಸ್ನೆಲ್ಲ ಇಡೋಕ್ಕೆ ನಮಗೆ ಸ್ಟೋರೇಜ್ ಫುಲ್ ಹೆಲ್ಪ್ ಆಗುತ್ತೆ. ಶೂ ರ್ಯಾಕು ಕೊಟ್ಕೊಳ್ಳೋದೇ ಆದರೆ ಮಿನಿಮಮ್ ಅದು ಡೆಪ್ತು 14 ಇಂಚ್ ಇರಲಿ. ಇಲ್ಲಾಂದರೆ ಸ್ಲ್ಯಾಂಟಾಗಿ ಇಟ್ಕೋಬೇಕಾಗತ್ತೆ ಸ್ಲಿಪ್ಪರ್ಸ್ನ. 14 ಇಂಚ್ ಕೊಟ್ಟರೆ ಸ್ಟ್ರೈಟಾಗಿ ನೀಟಾಗಿ ಇಟ್ಕೋಬೋದು. ಮತ್ತು ಈ ಸ್ಟೋರೇಜ್ ಸ್ಪೇಸ್ನ ಯಾವ್ಯಾವ ಥರ ಕೊಡ್ಬೋದಂದರೆ ಫ್ಲೋರಿಂದ ರೂಫ್ವರೆಗೆ ಕಂಪ್ಲೀಟ್ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಥರ ಕೊಟ್ಕೋಬೋದು. ಸೀಟಿಂಗ್ ಸ್ಪೇಸ್ ಕೆಳಗಡೆ ಶೂ ರ್ಯಾಕ್ ಕಮ್ ಸ್ಟೋರೇಜ್ನ ಮಾಡ್ಕೋಬೋದು. ಮತ್ತು ಪಾರ್ಟಿಷನ್ ಕೊಡ್ತೀವಲ್ಲ ಅಲ್ಲೇ ಸೀಟಿಂಗ್ ಕಮ್ ಸ್ಟೋರೇಜು ಮಾಡ್ಕೋಬೋದು. ಆಮೇಲೆ ಒಂದು ಒಳ್ಳೆ ಬ್ಯೂಟಿಫುಲ್ ಕಾನ್ಸೋಲಲ್ಲೇ ಸ್ಟೋರೇಜ್ನು ಮಾಡ್ಕೋಬೋದು. ಮತ್ತು ಹೀಗೆ ಓಪನ್ ಶೆಲ್ಫ್ ಇಟ್ಬಿಟ್ಟು ಅದಕ್ಕೆ ಬ್ಯಾಸ್ಕೆಟ್ಸ್ ಇಟ್ಕೊಂಡು ಅದರೊಳಗಡೆ ಥಿಂಗ್ಸ್ನು ಇಟ್ಕೋಬೋದು. ಇಲ್ಲ ವರ್ಟಿಕಲ್ ಸ್ಟೋರೇಜ್ ಹೋಗೋದಾದರೆ ವುಡನ್ ಹ್ಯಾಂಗರ್ಸ್ನು ಮಾಡ್ಕೋಬೋದು. ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಕಾನ್ಸೋಲ್. ಈ ಕಾನ್ಸೋಲ್ ಸ್ಟೋರೇಜ್ ಸ್ಪೇಸ್ದೇ ಒಂದು ಕಂಟಿನ್ಯೂಯೇಷನ್ ಪಾರ್ಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಈ ಕಾನ್ಸೋಲ್ದು ಒಂದು ಸ್ಟೋರಿ ಇದೆ. ನಾನು ಇಂಟರ್ನ್ ಆಗಿ ಒಂದು ಆಫೀಸಿಗೆ ಹೊಸದಾಗಿ ಜಾಯ್ನ್ ಆಗಿದ್ದೆ. ಅಲ್ಲಿ ನಮ್ಮ ಸೀನಿಯರ್ ಬಂದ್ಬಿಟ್ಟು ಈ ಜಾಗಕ್ಕೆ, ಈ ಪೋರ್ಷನ್ಗೆ ಕಾನ್ಸೋಲ್ನ ಆ್ಯಡ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಕಾನ್ಸೋಲ್ ಅಂದರೆ ಏನಂತಲೇ ಗೊತ್ತಿಲ್ಲ. ಆ್ಯಡ್ ಮಾಡು ಅಂದರೆ ಏನು ಆ್ಯಡ್ ಮಾಡೋದು? ಆಮೇಲೆ ತಿಳ್ಕೊಂಡೆ, ಒಂದು ಬ್ಯೂಟಿಫುಲ್ ಆಗಿರೋ ಸ್ಟೈಲ್ ಆಗಿರೋ ಟೇಬಲ್ನೇ ಕಾನ್ಸೋಲ್ ಅಂತಾರೆ ಅಂತ. ಈ ಕಾನ್ಸೋಲ್ನ ಆ್ಯಡ್ ಮಾಡೋದ್ರಿಂದ ಫಾಯರ್ ಸ್ಪೇಸು ಇನ್ನೂ ವೆಲ್ಕಮಿಂಗ್ ಆಗಿ ಕಾಣುತ್ತೆ. ಮತ್ತು ಈ ಫಾಯರ್ ಸ್ಪೇಸ್ದು ಎಸ್ಥೆಟಿಕ್ಸ್ನ ಇನ್ನೂ ಹೆಚ್ಚು ಮಾಡುತ್ತೆ. ಕಾನ್ಸೋಲ್ ಹಿಂದೆ ಇರೋ ಸ್ಪೇಸಲ್ಲಿ ಒಂದು ಒಳ್ಳೆ ಆರ್ಟ್ ವರ್ಕ್, ಪೇಂಟಿಂಗ್ ಹಾಕಿದ್ರೆ ಅದು ಸಕ್ಕತ್ತಾಗಿ ಕಾಣುತ್ತೆ. ಮತ್ತು ಕಾನ್ಸೋಲ್ ಮೇಲೆ ಡೆಕೋರ್ ಐಟಮ್ಸು, ಪ್ಲ್ಯಾಂಟ್ಸ್ ಈ ಥರ ಎಲ್ಲ ಸೂಪರಾಗಿ ಕಾಣುತ್ತೆ. ಇವಾಗ ಯಾವ್ಯಾವ ವೆರೈಟಿ ಕಾನ್ಸೋಲ್ಸ್ನ ಕೊಡ್ಬೋದಂತ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಫ್ಲೋಟಿಂಗ್ ಕಾನ್ಸೋಲ್. ಈ ಕಾನ್ಸೋಲ್ ವಾಲ್ ಮೌಂಟೆಡ್ ಆಗಿರೋದ್ರಿಂದ ಮಿನಿಮಲಿಸ್ಟ್ ಮಾಡರ್ನ್ ಲುಕ್ ಕೊಡುತ್ತೆ.
ಮತ್ತು ಈ ಥರ ಕಾನ್ಸೋಲಲ್ಲಿ ಫ್ಲೋರ್ ಸ್ಪೇಸ್ ವಿಷುಯಲಿ ಕಾಣೋದ್ರಿಂದ ಸ್ಪೇಸ್ ದೊಡ್ಡದಾಗಿ ತುಂಬ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಮತ್ತು ಈ ಥರ ಕಾನ್ಸೋಲಲ್ಲಿ ನೆಲ ನೀಟಾಗಿ ಕಾಣಿಸುತ್ತಲ್ವಾ, ಸೊ ಕ್ಲೀನಿಂಗ್ ಮಾಡ್ಕೊಡೋಕ್ಕೂ ಅದು ತುಂಬಾ ಅನುಕೂಲ. ನೆಕ್ಸ್ಟ್ ಬಂದು ಕಾನ್ಸೋಲ್ ವಿತ್ ಲೆಗ್ಸ್. ಇದೊಂಥರ ಟೈಮ್ಲೆಸ್ ಮತ್ತು ಎಲಿಗೆಂಟ್ ಆಪ್ಷನ್. ಈ ಥರ ಕಾನ್ಸೋಲ್ಗಳಿಗೆ ಕಾಲು ಮಾತ್ರ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ಎಲ್ಲಿ ಬೇಕಾದರೂ ಶಿಫ್ಟ್ ಮತ್ತು ಮೂವ್ ಮಾಡ್ಕೋಬಹುದು. ಇದರಲ್ಲೂ ಕೂಡ ಅಷ್ಟೇ ಜಾಗ ಸ್ಪೇಷಿಯಸ್ ಆಗೇ ಕಾಣುತ್ತೆ. ನೆಕ್ಸ್ಟ್ ಬಂದು ಫುಲ್ ಸ್ಟೋರೇಜ್ ಕಾನ್ಸೋಲ್. ಯಾರಿಗೆ ಸ್ಟೋರೇಜ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಅವಶ್ಯಕತೆ ಇರುತ್ತೆ ಅವರು ಈ ಆಪ್ಷನ್ಗೆ ಹೋಗ್ಬೋದು. ನೆಕ್ಸ್ಟ್ ಬಂದು ಓಪನ್ ಶೆಲ್ಫ್ ಕಾನ್ಸೋಲ್. ಓಪನ್ ಶೆಲ್ಫ್ ಕಾನ್ಸೆಪ್ಟ್ ಇಷ್ಟ ಇರೋರು ಈ ಥರ ಆಪ್ಷನ್ಗೆ ಹೋಗ್ಬೋದು. ಇಲ್ಲ ಅಂದರೆ ಈ ಥರ ಪಾರ್ಟಿಷನ್ ಕಮ್ ಕಾನ್ಸೋಲ್ ಹೋಗ್ಬೋದು. ಇದು ಆ್ಯಕ್ಚುಲಿ ಕಾನ್ಸೋಲ್ ಬಟ್ ಜೊತೆಗೆ ಪಾರ್ಟಿಷನ್ ಥರನೂ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಬರೋ ಆಪ್ಷನ್ ಫುಲ್ ಕ್ಲಾಸಾಗಿರುತ್ತೆ, ಲೈವ್ ಎಡ್ಜ್ ಕಾನ್ಸೋಲ್ ಅಂತ. ಈ ಥರ ಕಾನ್ಸೋಲ್ನ ನ್ಯಾಚುರಲ್ ವುಡ್ಡು, ನ್ಯಾಚುರಲ್ ಸ್ಟೋನ್ ಮತ್ತು ಕಾಂಕ್ರೀಟಿಂದ ಮಾಡಬಹುದು. ಇದೇ ನ್ಯಾಚುರಲ್ ಎಲಿಮೆಂಟ್ ಆಗಿರೋದ್ರಿಂದ ರಾ ಥರ ಸಖತ್ ಲುಕ್ ಕೊಡುತ್ತೆ. ಇದನ್ನು ನ್ಯಾಚುರಲ್ ವುಡ್ನ ಕಟ್ ಮಾಡಿಸ್ಕೊಂಡು ಅದನ್ನು ಪಾಲಿಷ್ ಮಾಡಿಸ್ಬಿಟ್ಟು ಅದಕ್ಕೆ ಕಾಲ್ಗಳನ್ನ ಅಟ್ಯಾಚ್ ಮಾಡಿಸ್ಕೋಬೋದು. ಇಲ್ಲ ಈ ಥರ ಫ್ಲೋಟಿಂಗ್ ಕಾನ್ಸೋಲ್ ಆಪ್ಷನ್ ಹೋಗ್ಬೋದು. ಇಲ್ಲ ಕಂಪ್ಲೀಟ್ ನ್ಯಾಚುರಲ್ ಮರದಿಂದನೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಆಪ್ಷನ್ ಏನಂದರೆ ನ್ಯಾಚುರಲ್ ಸ್ಟೋನ್ ಇರುತ್ತಲ್ಲ ಅದರಿಂದ ಅಥವಾ ಕಾಂಕ್ರೀಟಿಂದನೂ ಮಾಡ್ಕೋಬಹುದು. ಇವೇ ನ್ಯಾಚುರಲ್ ಎಲಿಮೆಂಟ್ಸ್ ಆಗಿರೋದ್ರಿಂದ ನೇಚರ್ ಜೊತೆ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಮತ್ತು ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇದೇ ಒಂಥರ ಬ್ಯೂಟಿಫುಲ್ ಆರ್ಟ್ ವರ್ಕ್ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಸೀಟಿಂಗ್. ನನ್ನ ಒಪಿನಿಯನ್ ಪ್ರಕಾರ ಹಿಂದಿನ ಕಾಲದಲ್ಲಿ ಜಗಲಿ ಅಂತ ಕಾನ್ಸೆಪ್ಟ್ ಇತ್ತಲ್ಲ, ಅದೇ ರಿಫೈನ್ ಆಗಿ ಇವಾಗ ಫಾಯರ್ ಆಗಿದೆ ಅನಿಸುತ್ತೆ. ಸೊ ಜಗಲಿ ನಮ್ಗೆ ಹೇಗೆ ಯೂಸ್ ಆಗ್ತಾ ಇತ್ತು ಬೇಸಿಕ್ಕಾಗಿ ಕೂತ್ಕೊಳ್ಳೋಕ್ಕೆ, ಹಾಗೆ ಇದು ಅಷ್ಟೇ. ಫಾಯರಲ್ಲಿ ಸೀಟಿಂಗ್ ಸ್ಪೇಸ್ ಅಷ್ಟೇ ಇಂಪಾರ್ಟೆಂಟ್. ಈ ಸೀಟಿಂಗ್ ಸ್ಪೇಸ್ ಹೊರಗಿಂದ ಮನೆಗೆ ಬಂದ ತಕ್ಷಣ ಆರಾಮಾಗಿ ಸ್ಲಿಪ್ಪರ್ಸ್ನ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇದೊಂದು ಸಣ್ಣ ರಿಲ್ಯಾಕ್ಸೇಷನ್ ಸ್ಪೇಸ್ ಅಂತಲೇ ಹೇಳಬಹುದು. ಈ ಸೀಟಿಂಗ್ ಸ್ಪೇಸಲ್ಲಿ ಯಾವ್ಯಾವ ಥರ ಆಪ್ಷನ್ ಮಾಡಿಸ್ಕೋಬೋದಂದರೆ, ಒಂದು ಈ ಥರ ಫ್ಲೋಟಿಂಗ್ ಬೆಂಚ್ ಹೋಗಬಹುದು, ಇಲ್ಲ ಅಂದರೆ ಸ್ಟೋರೇಜ್ ಕಮ್ ಸೀಟಿಂಗು ಹೋಗಬಹುದು. ಇನ್ನೊಂದು ಆಪ್ಷನ್ ಏನಂದರೆ ಪಾರ್ಟಿಷನ್ ಮಾಡ್ಕೋತೀವಲ್ಲ, ಅಲ್ಲೇ ಸ್ಟೋರೇಜ್ ಕಮ್ ಸೀಟಿಂಗು ಮಾಡ್ಕೋಬಹುದು. ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಮಿರರ್. ಇದು ಆ್ಯಕ್ಚುಲಿ ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ಫಿಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಮಿರರ್ನ ಯೂಶಲಿ ಕಾನ್ಸೋಲ್ ಮೇಲೆ ಅಥವಾ ಕಾನ್ಸೋಲ್ ಪಕ್ಕದಲ್ಲಿ ಹಾಕೋಬಹುದು. ಆದರೆ ಏನು ಗೊತ್ತಾ, ನನ್ನ ಪ್ರಕಾರ ಈ ಮಿರರ್ನ ಫಾಯರಲ್ಲಿ ಹಾಕೋದು ಕಂಪ್ಲೀಟ್ಲಿ ಆಪ್ಷನಲ್. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದ್ರೆ ಬೇಡ. ನೆಕ್ಸ್ಟ್ ಡಿಸೈನ್ ಎಲಿಮೆಂಟ್ ಬಂದು ಲೈಟಿಂಗ್. ಫಾಯರ್ ಮನೆ ಎಂಟ್ರಿ ಸ್ಪೇಸ್ ಆಗಿರೋದ್ರಿಂದ ಇಲ್ಲಿ ತುಂಬ ಡಲ್ ಲೈಟು ಬೇಡ ಅಥವಾ ತುಂಬ ಹಾರ್ಶ್ ಲೈಟು ಬೇಡ. ಈ ಸ್ಪೇಸಲ್ಲಿ ವಾರ್ಮ್ ಲೈಟ್ ಕೊಡೋದು ಬೆಟರು, ಕೂಲ್ ಲೈಟಿಂಗ್ ಬೇಡ. ಈ ಜಾಗದಲ್ಲಿ ಸುಮ್ಮನೆ ಒಂದು ಲೈಟ್ ಕೊಡೋ ಬದಲು ಅಲ್ಲಿ ಲೇಯರ್ಡ್ ಲೈಟಿಂಗ್ ಕೊಟ್ಟರೆ ಆ ಸ್ಪೇಸ್ ಇನ್ನೂ ಚೆಂದ ಕಾಣುತ್ತೆ. ಈ ಫಾಯರ್ ಸ್ಪೇಸಲ್ಲಿ ಸಾಫ್ಟ್ ಫ್ಲಶ್ ಸೀಲಿಂಗ್ ಲೈಟ್ನ ಕೊಟ್ಕೋಬೋದು, ಇಲ್ಲಾಂದರೆ ಒಂದು ಬ್ಯೂಟಿಫುಲ್ ಶಾಂಡ್ಲಿಯರ್ ಹಾಕೋಬೋದು. ಕಾನ್ಸೋಲ್ ಮೇಲೆ ಆರ್ಟ್ ವರ್ಕ್ ಇರುತ್ತಲ್ಲ, ಅಲ್ಲಿ ಆಕ್ಸೆಂಟ್ ಲೈಟಿಂಗ್ ಕೊಟ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕಾನ್ಸೋಲ್ ಕೆಳಗಡೆ ಸ್ಟ್ರಿಪ್ ಲೈಟಿಂಗ್ನ ಕೊಟ್ಕೋಬಹುದು. ಇದು ಯಾವುದಕ್ಕೂ ಆಪ್ಷನ್ ಇಲ್ಲ ಅಂದರೆ ಕಾನ್ಸೋಲ್ ಮೇಲೆ ಒಂದು ಟೇಬಲ್ ಲ್ಯಾಂಪ್ ಇಟ್ಕೊಂಡ್ರೆ ಅದನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಲಾಸ್ಟ್ ಮತ್ತು ಇಂಪಾರ್ಟೆಂಟ್ ಎಲಿಮೆಂಟ್ ಯಾವುದಂದರೆ ಗ್ರೀನರಿ. ಯಾವುದೇ ಒಂದು ಸ್ಪೇಸ್ಗೆ ಗ್ರೀನರಿನ ಆ್ಯಡ್ ಮಾಡಿದ್ರೆ ಮಾತ್ರ ಆ ಸ್ಪೇಸ್ ಲೈವ್ಲಿಯಾಗಿ ಕಾಣುತ್ತೆ. ಸೊ ಮೇಲ್ ಹೇಳಿದ ಎಲ್ಲ ಎಲಿಮೆಂಟ್ಸ್ ಜೊತೆಗೆ ಒಂದು ಪುಟ್ಟ ಪ್ಲ್ಯಾಂಟ್ನ ಫಾಯರಲ್ಲಿ ಆ್ಯಡ್ ಮಾಡೋದ್ರಿಂದ ಫಾಯರ್ ಸ್ಪೇಸ್ ಇನ್ನೂ ಫ್ರೆಶ್ ಆಗಿ ಮತ್ತು ಲೈವ್ಲಿಯಾಗಿ ಕಾಣುತ್ತೆ. ಜೊತೆಗೆ ಈ ಫಾಯರ್ ಜಾಗದಲ್ಲಿ ಕೂತಾಗ ಒಂದೊಳ್ಳೆ ಫ್ರೆಶ್ ಏರು ಸಿಗುತ್ತೆ. ಅಕಸ್ಮಾತ್ ಪ್ಲ್ಯಾಂಟ್ ಇಡೋಷ್ಟು ಸ್ಪೇಸ್ ಇಲ್ಲ ಅಂದರೆ ಫ್ರೆಶ್ ಫ್ಲವರ್ಸ್ನ ವಾಸ್ಗೆ ಹಾಕೋಬಹುದು, ಅದು ಕೂಡ ನೋಡೋಕ್ಕೆ ಸಖತ್ತಾಗೆ ಕಾಣಿಸುತ್ತೆ.